ವಿದ್ಯಾರ್ಥಿಗಳೇ, ಈಗ ಕರ್ನಾಟಕದಾದ್ಯಂತ ವಿದ್ಯಾರ್ಥಿ ಹೋರಾಟ ನಡೆಯುತ್ತಿರುವ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಸುಮಾರು 5 ರಿಂದ 6 ವರ್ಷಗಳ ಕಾಲ ಯಾವುದೇ ರೀತಿ ಕಾಲ್ಪನ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಕಾಲ್ಪನ ಮಾಡುವ ಉದ್ದೇಶಕ್ಕಾಗಿ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದರೆ, ದಿನಾಂಕ 21ರಂದು ಸರ್ಕಾರದ ಒಂದು ಎಚ್ಚರಿಕೆ ಗಂಟೆಯಾಗಿ ಮುಂದಿನ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅನುಕೂಲವಾಗುವ ದೃಷ್ಟಿಕೋನದಿಂದ ಕಾಲ್ಪನವನ್ನು ಹೆಚ್ಚಿಸುವುದಕ್ಕಾಗಿ ಒಂದು ವಿದ್ಯಾರ್ಥಿ ಯುವಜನರೆಲ್ಲರೂ ಸೇವೆ ಮಾಡಬೇಕಾಗಿದೆ. ಹೋರಾಟದ ಅವಶ್ಯಕತೆ ಇದೆ. ಈ ಹೋರಾಟದ ನಾಯಕ ಮತ್ತು ನಾಯಕರಾಗಿ ಭರತ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ಚಪ್ಪಾಳೆ ಹೋರಾಟಗಾರರಿಗೆ ಮನೆ ಇರುವುದಿಲ್ಲ, ಮಂದಿರ ಇರುವುದಿಲ್ಲ. ಹೋರಾಟಗಾರರಿಗೆ ಮನೆ ಇರುವುದಿಲ್ಲ, ಮಂದಿರ ಇರುವುದಿಲ್ಲ. ಪ್ರಕರಣಗಳನ್ನು ಭೇದಿಸಿ, ಸಮಸ್ಯೆಗಳನ್ನು ಛೇದಿಸಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಉದ್ಯೋಗಗಳನ್ನು ಕಲ್ಪನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದ ವಿರುದ್ಧವಾಗಿ ಅಲ್ಲ, ಬದುಕಿನ ವಿರುದ್ಧವಾಗಿ ನಾವಿಕನಾಗಿ, ನಾಯಕನಾಗಿ, ನಾವು ಮುಂದಿನ ಕಾಯಕಕ್ಕಾಗಿ ಈ ಹೋರಾಟವನ್ನು ದಿನಾಂಕ 21ರಂದು ಏರ್ಪಡಿಸ್ತಾ ಇದ್ದಾರೆ. ಸೊ ಆ ಒಂದು ಹೋರಾಟದ ಧ್ವನಿಗೆ ನಮ್ಮೆಲ್ಲರ ಧ್ವನಿಗಳು ಕೂಗಬೇಕಾಗಿದೆ. ಹೋರಾಟದ ಮುಗ್ಧತೆ, ಹೋರಾಟದ ಬದ್ಧತೆ ನಮ್ಮೆಲ್ಲರಲ್ಲಿ ಬರಬೇಕಾದ ಅನಿವಾರ್ಯತೆ ಇದೆ. ಈ ಅನಿವಾರ್ಯತೆಯನ್ನು ಹೋಗಲಾಡಿಸಬೇಕಾದ್ರೆ ಉದ್ಯೋಗಾಕಾಂಕ್ಷಿಗಳೆಲ್ಲರೂ ನಾವೇನು ಮಾಡಬೇಕು, ಈ ಸ್ಪರ್ಧಾ ಮಿತ್ರರೆಲ್ಲರೂ ಏನು ಮಾಡಬೇಕು, ಆ ಒಂದು ಹೋರಾಟಕ್ಕೆ ಸೂತ್ರಧಾರಿಯಂತೆ ನಾವೆಲ್ಲರೂ ನಿಲ್ಬೇಕಾಗಿದೆ. ನಾವೆಲ್ಲರೂ ಅದರಲ್ಲಿ ಹೆಜ್ಜೆ ಕಲಿಯರ್ ಅಕಾಡೆಮಿ ನಾವು ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಹೆಜ್ಜೆ ಹಾಕುವಂತ ನಿಮಗೆ ಭರವಸೆ ಮತ್ತು ಬೆಳಕಾಗಿ ನಿಲ್ತೀವಿ ಅಂತ ಆಯೋಜಿಸುತ್ತಾ ಈ ಒಂದು ವೇದಿಕೆಯ ವಿದ್ಯಾರ್ಥಿಗಳ ಕುರಿತು ನಾಳೆ ಹೋರಾಟದ ಕುರಿತು ಸಾಹೇಬರು ಮಾತಾಡಬೇಕಂತ ಗಮನಿಸಬಹುದು.